ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿಯಲ್ಲಿ ನಾನು ಕಜ್ಜಾಯನ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಜ್ಜಾಯ ಮಾಡಲಿಕ್ಕೆ ನಾನು ಅಕ್ಕಿನ 2 ನೈಟ್ ನೆನೆ ಹಾಕಿ 3ನೇ ನೈಟಿಗೆ ನಾನು ಕಜ್ಜಾಯನ ಮಾಡ್ಕೊತಾ ಇದ್ದೀನಿ. ಪ್ರತಿದಿನ 2 ಸಲ ನಾವು ನೀರನ್ನು ಚೇಂಜ್ ಮಾಡಬೇಕು, ಇಲ್ಲಾಂದರೆ ನೊರೆ ಬಂದು ಅಕ್ಕಿ ಸ್ಮೆಲ್ ಬರುತ್ತೆ. ಅಂದರೆ 15ನೇ ತಾರೀಕು ನೆನೆ ಹಾಕಿದ್ದೆ ಅಂದರೆ 17ನೇ ತಾರೀಕು ನೈಟು ನಾನು ಈ ರೀತಿ ಸೋಸ್ಕೊಂಡು ನಾನು ಕಜ್ಜಾಯನ ಮಾಡ್ಕೊತಾ ಇದ್ದೀನಿ. ಸೋಸಿರೋಂಥ ಅಕ್ಕಿನ ಒಂದು ಬಟ್ಟೆ ಮೇಲೆ ಈ ರೀತಿ ತೆಳುವಾಗಿ ಹರಡ್ಕೊಬೇಕು. ನೀರಿನ ಅಂಶ ಎಲ್ಲ ಹೋಗಿ ನಾವು ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಒಂದು 15ರಿಂದ 20 ನಿಮಿಷ ಅದು ನೀರಿನ ಅಂಶ ಎಲ್ಲ ಹೋಗಲಿಕ್ಕೆ ಟೈಮ್ ತೊಗೊಳುತ್ತೆ. ಫ್ಯಾನ್ ಹಾಕಿ ನಾನು ಫ್ಯಾನ್ ಅಡಿಲಿ ಈ ರೀತಿ ಒಣ ಹಾಕಿ ಇಟ್ಟಿದ್ದೀನಿ, ಹರಡಿ ಇಟ್ಟಿದ್ದೀನಿ. ಅಷ್ಟರಲ್ಲಿ 1 ಸ್ಪೂನ್ ಪುಟ್ಟೆಳ್ಳು, 1 ಸ್ಪೂನ್ ಗಸಗಸೆ ಇಷ್ಟನ್ನು ಹಾಕ್ಕೊಂಡು ಬಿಸಿ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಅಕ್ಕಿನ ಒಣಗಿದೆಯಾ ಅಂತ ನೋಡಿದರೆ ಆಗಿದೆ. ಕೈಗೆ ಇಟ್ಕೊಂಡ್ರೆ ಸ್ವಲ್ಪ ಈ ರೀತಿ ಅದು ಅಂಟ್ಕೊಬೇಕು. ಆ ರೀತಿ ಇದ್ದರೆ ಸ್ವಲ್ಪ ತೇವಾಂಶ ಉಳಿದಿದೆ ಅಂತ. ಆ ರೀತಿ ತೇವಾಂಶ ಉಳಿದಿರಬೇಕು, ಕಂಪ್ಲೀಟ್ ಡ್ರೈ ಮಾಡಬಾರ್ದು. ಇವಾಗ ನಾನು ಅದನ್ನು ಫೈನ್ ಪೌಡ್ರ್ ಮಾಡಿಕೊಂಡೆ, ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಈಗ ಜರಡಿ ಹಾಕ್ಕೊಂಡು ನಾವು ನೀಟಾಗಿ ಅದನ್ನು ಜರಡಿ ಮಾಡ್ಕೊಬೇಕಾಗುತ್ತೆ. ಮೇಲೇನಾದರೂ ಉಳ್ಕೊಂಡ್ರೆ ಮತ್ತೆ ನಾವು ಅದನ್ನು ಜರಡಿ ಉಳ್ಕೊಂಡಿರುತ್ತಲ್ಲ ಅದನ್ನು ಮತ್ತೆ ನಾವು ಪೌಡ್ರ್ ಮಾಡಿಕೊಂಡು ಹಾಕ್ಕೊಬೇಕಾಗತ್ತೆ. ನನಗೆ ಜಾಸ್ತಿ ಏನು ಉಳಿದಿಲ್ಲ, ಹಾಗಾಗಿ ಈ ಪೌಡ್ರನ್ನ ಈ ರೀತಿ ಒಂದು ಕಡೆಗೆ ಮಾಡಿ ಈ ರೀತಿ ಪ್ರೆಸ್ ಮಾಡಬೇಕು. ತೇವಾಂಶ ಹೋಗದಿರೋ ರೀತಿಯಲ್ಲಿ ಒಂದು ತಟ್ಟೆನ ನಾನು ಮುಚ್ಚಿಡ್ತಾ ಇದ್ದೀನಿ. ನಾನೇನು ತೋರಿಸ್ತಾ ಇದ್ದೀನಿ ಇದೇ ಲೋಟದಲ್ಲಿ ನಾನು ಅಕ್ಕಿ ಮೆಜರ್ಮೆಂಟ್ ತೊಗೊಂಡಿದ್ದೆ. 1 ಲೋಟ, 1 ಲೋಟಕ್ಕೆ ಅರ್ಧ ಲೋಟದಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಾನು. ಅಚ್ಚು ಬೆಲ್ಲ ಮತ್ತು ಪೌಡ್ರ್ ಬೆಲ್ಲ 2 ತೊಗೊಂಡಿದ್ದೆ. ಅದಕ್ಕೆ 2 ಸ್ಪೂನಷ್ಟು ನೀರನ್ನು ಹಾಕಿ ನಾವು ಈ ರೀತಿ ಕುದಿಸ್ಕೊಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಳ್ಳಿ, ಯಾಕೆಂದರೆ ಪಾಕ ತಕ್ಷಣಕ್ಕೆ ಗಟ್ಟಿಯಾಗಿಬಿಡುತ್ತೆ ಬೇಗನೆ. ಹಾಗಾಗಿ ನೋಡ್ಕೊಳ್ಳಿ, ಎಲ್ಲೂ ಹೋಗಬಾರ್ದು ನಾವು ಪಾಕ ಮಾಡುವಾಗ. ಈ ರೀತಿ ನೀರಿಗೆ ನಾವು ಪಾಕನ ಹಾಕಿದರೆ ಸಾಫ್ಟಾಗಿ ಅದು ಉಂಡೆ ಆಗಬೇಕು, ರಫ್ ಆಗಬಾರ್ದು. ಸಾಫ್ಟಾಗಿ ಆಗ್ತಿದೆ ಅಂದರೆ ಈ ಟೈಮ್ಗೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಏನು ಪೌಡ್ರ್ ಮಾಡಿರ್ತೀವಲ್ಲ ಅಕ್ಕಿ, ಅದನ್ನು ನಿಧಾನವಾಗಿ ಸೇರಿಸ್ಕೊಂಡು ತಿರ್ಸ್ಕೊಂಡ್ರೆ ಆಯಿತು. ಸ್ಟಾರ್ಟಿಂಗ್ ನೋಡಿದರೆ ನಮಗೆ ಅಕ್ಕಿ ಹಿಟ್ಟು ಜಾಸ್ತಿ ಆಯಿತು, ಪಾಕ ಕಮ್ಮಿ ಅನಿಸುತ್ತೆ. ಹಾಗೇನೂ ಆಗಲ್ಲ. ಫೈನಲಿ ಇಲ್ಲ ನಾವು ತಿರ್ಸ್ಕೊಳ್ಬೇಕಾದ್ರೆ ಸರಿ ಅನಿಸುತ್ತೆ. ನಾವೇನು ನಾನು ಹುರಿದಿಟ್ಕೊಂಡಿದ್ದೆ ಎಳ್ಳು ಮತ್ತು ಗಸಗಸೆ ಅದನ್ನು ಸೇರಿಸ್ಕೊಂಡು ತಿರ್ಸ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಈ ರೀತಿ ಗಟ್ಟಿ ಒಂದು ರೀತಿಗೆ ಬಂದಿದೆ. ನಾನು ಅದನ್ನು ಒಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕಿ ನೀಟಾಗಿ ಅದನ್ನು ಎಲ್ಲ ಕಡೆ ಸವರಿ ಇಡ್ತಾಯಿದ್ದೀನಿ. ನಾವು ಬಾಣಲಿಯಲ್ಲೇ ಬಿಟ್ಬಿಟ್ರೆ ಅದು ತುಂಬ ಗಟ್ಟಿಯಾಗಿ ಹೋಗುತ್ತೆ ಹೀಟಿಗೆ. ಹಾಗಾಗಿ ನಾವು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿದರೆ ಸಾಫ್ಟಾಗಿರುತ್ತೆ. ಹಾಗಾಗಿ ನಾವು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಕಜ್ಜಾಯದ್ದು ಹಿಟ್ಟು ಚೆನ್ನಾಗಾಗುತ್ತೆ. ನಾನು ಬೆಳಗ್ಗೆ ಎದ್ದು ಮಾಡ್ತಾಯಿದ್ದೀನಿ, ಓವರ್ ನೈಟ್ ಹಾಗೆ ಬಿಟ್ಟಿದ್ದೆ, ಚೆನ್ನಾಗಾಗಿದೆ. ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ತಟ್ಕೊಂಡಿದ್ದೀನಿ. ಈ ರೀತಿ ನಾನು ಹೋಳಿಗೆ ಪೇಪರ್ ಮೇಲೆ ತಟ್ಕೊಂಡಿದ್ದೀನಿ, ಅಥವಾ ಯಾವುದೋ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ತಟ್ಕೊಂಡ್ರೂ ಆಗುತ್ತೆ. ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಒಂದು ಚಿಕ್ಕ ಪೀಸ್ ಹಾಕಿದ್ದೆ, ಅದು ಮೇಲೆ ಬರ್ತಾಯಿದೆ. ಎಣ್ಣೆ ಕಾದಿರುತ್ತೆ ಈ ಟೈಮ್ಗೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ನಾವು ಹಾಕ್ಕೊಂಡ್ರೆ ಆಯಿತು. ಎರಡೂ ಬದಿಯಲ್ಲಿ ನಾವು ಬೇಯಿಸ್ಕೊಬೇಕು. ನೋಡಿ, ಕಜ್ಜಾಯ ತುಂಬ ಚೆನ್ನಾಗಿ ಬರ್ತಾಯಿದೆ. ಎಣ್ಣೆನೂ ಏನು ಜಾಸ್ತಿ ಕುಡಿತಾ ಇಲ್ಲ. ಅದು ಎರಡೂ ಕಡೆ ಬೆಂದಿದೆ ಅಂತ ಅಂದಾಗ, ಹೊಂಬಣ್ಣ ಬಂದಿದೆ ಈ ರೀತಿ ಬಂದಾಗ ನಾವು ಎತ್ಕೊಂಡು ಇನ್ನೊಂದು ರೊಟ್ಟಿ ಎತ್ತ ಅಂತ ಕೈ ಆಗಿರ್ಬೋದು, ಈ ಥರದ್ರಲ್ಲಿ ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಇದ್ದೇ ಇರುತ್ತೆ, ನಾವು ಹೇಗೆ ಮಾಡಿದ್ರೂ ಸ್ವಲ್ಪ ಆಯಿಲ್ ಕುಡ್ದೇ ಇರುತ್ತೆ ಕಜ್ಜಾಯ. ಹಾಗಾಗಿ ರೀತಿ ಎರಡೂ ಬದಿಯಲ್ಲಿ ಪ್ರೆಸ್ ಮಾಡಿ ನಾವು ಅದರಲ್ಲಿರೋಂಥ ಆಯಿಲ್ನ ತೆಗೆದು ಎತ್ತಿಟ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಜ್ಜಾಯ, ತುಂಬ ಚೆನ್ನಾಗಾಗಿದೆ. ಈ ರೀತಿ ಆಗಿದೆ ಫೈನಲಿ. ನಾನು ಎಲ್ಲದನ್ನೂ ಈ ರೀತಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ಚಾನಲ್ನ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ನಾನು ಹೆಚ್ಚು ರೆಸಿಪೀಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.